ಈ ಸಮ್ಮರಿಗೆ ಬೆಸ್ಟ್ ಆಗಿರುವಂತಹ ಡ್ರಿಂಕ್ ದಾಸವಾಳ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ದಾಸವಾಳ ಎಲ್ಲ ಪೆಟಲ್ಸ್ ಎಲ್ಲ ತೆಗಿಬೇಕು. ಆಮೇಲೆ ಅದರದ್ದು ಈ ಯೆಲ್ಲೋ ಮತ್ತು ಈ ಗ್ರೀನ್ ಕಲರ್ ಪಾರ್ಟನ್ನು ತೆಗೆದು ಎಲ್ಲ ಪೆಟಲ್ಸನ್ನು ಹಾಕಬೇಕು. ಅದನ್ನು ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ಸೊ ನಂತರ ಅದನ್ನು ಬಿಸಿಗೆ ಇಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಅದನ್ನು ಕುದಿಲಿಕ್ಕೆ ಬಿಡಬೇಕು. ಆ ನಂತರ ಅದು ಚೆನ್ನಾಗಿ ಕಲರ್ ಎಲ್ಲ ಬಿಡ್ತಾ ಬರಬೇಕು. ಇನ್ನು ಕೂಡ ಸ್ವಲ್ಪ ಬೇಯಬೇಕಿದು, ಕಲರ್ ಬಿಡಲಿಲ್ಲ ಇನ್ನು ಕೂಡ. ಅದೆಲ್ಲ ಬಿಟ್ಟ ನಂತರ ಅದನ್ನು ನೋಡ್ಬೋದು, ಈಗ ಕಲರ್ ಚೇಂಜ್ ಆಗಿದೆ ನೀರಿದು. ಈಗ ಪೂರ್ತಿ ಅದರ ಕಲರ್ ಎಲ್ಲ ಬಿಟ್ಟು ಇದರದ್ದು ಎಲ್ಲ ಮೇಲಿದ್ದು ತೆಗಿಬೇಕು ಪೆಟಲ್ಸ್ ಎಲ್ಲ. ಆಮೇಲೆ ಅದನ್ನು ಕೂಲ್ ಆಗಲಿಕ್ಕೆ ಬಿಡಬೇಕು, ರೂಮ್ ಟೆಂಪ್ರೇಚರ್ ಎಷ್ಟಿದೆ ಅಷ್ಟರವರೆಗೆ. ಆ ನಂತರ ಅದಕ್ಕೆ ಒಂದೆರಡು ನಿಂಬೆಹಣ್ಣಿನ ರಸವನ್ನು ಹಿಂಡಬೇಕು. ನೀವು ನೋಡ್ಬೋದು ಆ ಕಲರ್ ಕೂಡ ಎಷ್ಟು ಡಾರ್ಕ್ ಇದ್ದದ್ದು ಈಗ ರೆಡ್ ಕಲರ್ ಆಗಿ ಕಲರ್ ಚೇಂಜ್ ಆಗ್ತದೆ. ಲಿಂಬೆ ಹುಳಿ ಹಾಕಿದ ಕೂಡಲೇ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ, ರೆಡ್ ಆಗ್ತದೆ ಕಲರ್. ಆನಂತರ ಅದಕ್ಕೆ ಶುಗರ್ ಆ್ಯಡ್ ಮಾಡಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಬೇಕಂತಿದ್ರೆ ಏಲಕ್ಕಿ ಪೌಡರ್ ಹಾಕ್ಬೋದು. ನೆಕ್ಸ್ಟ್ ಈಗ ಸಬ್ಜಾ ಸೀಡ್ಸ್ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿದ ನಂತರ ಇದನ್ನು ಇವಾಗ ಹಾಗೆ ಕುಡಿದ್ರೂ ಕೂಡ ಒಳ್ಳೇದಿರ್ತದೆ, ಬಟ್ ಅದನ್ನು ನಾವು ಚಿಲ್ ಮಾಡಿ ಫ್ರಿಜ್ಜಲ್ಲಿಟ್ಟು ಇವಾಗ ಕೋಲ್ಡ್ ಮಾಡಿ ಈ ಥರ ಸರ್ವ್ ಮಾಡಿಬಿಟ್ಟು ಚೆನ್ನಾಗಿರುವಂತಹ ಸಮ್ಮರಿಗೆ ಬೆಸ್ಟ್ ಆಗಿರುವಂತಹ ಡ್ರಿಂಕ್ ಇದು. ಆ್ಯಂಡ್ ನ್ಯಾಚುರಲ್ ಆಗಿ ಕೂಡ ಇರ್ತದೆ. ಸೊ ದಾಸವಾಳ ಜ್ಯೂಸ್ ಈಸ್ ರೆಡಿ.